ಶುಭ ಮುಂಜಾನೆ ಮಕ್ಕಳೇ, ನಿಮ್ಮೆಲ್ಲರಿಗೂ ಕೂಡ ಜನಪದ ಕಲೆಗಳ ಲೋಕಕ್ಕೆ ಸ್ವಾಗತ. ಮಕ್ಕಳೇ, ಕಳೆದ ತರಗತಿಯಲ್ಲಿ ನಿಮಗೆ ನಾನು ಜನಪದ ಕಲೆಗಳ ವೈಭವದ ಪ್ರವೇಶವನ್ನು ಮಾಡಿಸಿದ್ದೆ ಅಲ್ವಾ, ಒಂದು ಇಣುಕು ನೋಟವನ್ನು ಮಾಡಿಸಿದ್ದೆ. ನಾವು ಈ ಜನಪದ ಕಲೆಗಳಲ್ಲಿ ಅದರ ಪರಿಚಯವನ್ನು ನಾವು ನೋಡಿದ್ವಿ. ಎಷ್ಟು ಪ್ರಕಾರಗಳಲ್ಲಿ ಜನಪದ ಕಲೆಗಳನ್ನು ನಾವು ನೋಡ್ಬೋದು, ಜನಗಳು ಈ ಕಲೆಗಳನ್ನು ಯಾವ ರೀತಿ ಮೈಗೂಡಿಸ್ಕೊಂಡಿದ್ದಾರೆ, ಯಾವ ರೀತಿ ಇದು ರೂಢಿಯಲ್ಲಿದೆ, ಈ ಜನಪದ ಕಲೆ 40ಕ್ಕೂ ಹೆಚ್ಚು ಪ್ರಕಾರದಲ್ಲಿ ರೂಢಿಯಲ್ಲಿದೆ ಅಂತ ನಾವು ತಿಳ್ಕೊಂಡಿದ್ವಿ. ಮತ್ತು ಪ್ರಾದೇಶಿಕವಾಗಿ ಜನಪದ ಕಲೆ ಎಷ್ಟು ಪ್ರಚಲಿತವಾಗಿದೆ, ಮನುಷ್ಯ ಕಲೆಗಳಿಗೆ ಯಾವ ರೀತಿ ಮೊರೆ ಹೋಗಿದ್ದಾನೆ, ಆ ಕಲೆ ಅವನ ಮನಸ್ಸಿಗೆ ಹೇಗೆ ನೆಮ್ಮದಿ ಸಂತೋಷ ನೀಡುತ್ತೆ ಅನ್ನೋ ಎಲ್ಲ ಕಿರು ಪರಿಚಯವನ್ನು ನಾವು ನೋಡ್ತಾ ಈ ವೀರಗಾಸೆಯ ಬಗ್ಗೆ ಕೂಡ ನಾವು ನೋಡಿ ತಿಳ್ಕೊಂಡಿದ್ವಿ ಅಲ್ವಾ ಮಕ್ಕಳೇ. ಈ ವೀರಗಾಸೆ ಶೈವ ಸಂಪ್ರದಾಯದ ಧಾರ್ಮಿಕ ವೀರ ನೃತ್ಯ ಅಂತ ನಾನು ಹೇಳಿದ್ದೆ. ಈ ಸಾಮೂಹಿಕ ನೃತ್ಯವನ್ನು ಒಳಗೊಂಡಂತಹ ಈ ಕಲೆ ಒಂದು ಜನಪದ ಕಲೆ ಅಂತಲೇ ಹೇಳ್ಬೋದು. ಅದರ ವೇಷಭೂಷಣ ಎಲ್ಲ ನೋಡಿ ಮಕ್ಕಳೇ, ಬಿಳಿಯ ಪಂಚೆಯ ವೀರಗಚ್ಚೆ, ಮತ್ತು ತಲೆಗೆ ಅರಿಶಿಣ ಅಥವಾ ನೀಲಿ ಬಣ್ಣದ ರುಮಾಲು, ಕಾವಿ ಬಣ್ಣದ ಕಸೆಯಂಗಿ, ಕೊರಳಲ್ಲಿ ರುದ್ರಾಕ್ಷಿ ಸರ, ಹಣೆಗೆ ವಿಭೂತಿ, ಕರ್ಣಕುಂಡಲ, ಸೊಂಟಪಟ್ಟಿ ಇವೆಲ್ಲವೂ ಕೂಡ ಅದ್ರ ಜೊತೆಗೆ ಬಿಚ್ಚುಗತ್ತಿ ಅಂತಂದರೆ ಕೈಯಲ್ಲಿ ಕತ್ತಿಯನ್ನು ಹಿಡ್ಕೊಂಡಿದ್ದಾರಲ್ವ, ಓಪನ್ ಮಾಡಿ ಕತ್ತಿಯನ್ನು, ಅದೇ ಬಿಚ್ಚುಗತ್ತಿ ಅಂತ ಹೇಳ್ತೇವೆ, ಕೈಯಲ್ಲಿ ರೆಡಿ ಇಟ್ಕೊಂಡಿರೋದು. ಮತ್ತು ಕಾಲ್ಗೆಜ್ಜೆಯನ್ನು ನಾವು ನೋಡ್ಬೋದಲ್ವ. ಇದಿಷ್ಟು ಇವರ ವೇಷಭೂಷಣ. ಇವರು ಅಹಹಾ ರುದ್ರ ಅಂತ ವೀರಗಾಸೆಯ ನರ್ತಕ ಉಡಪಿನೊಂದಿಗೆ ಐಕುಣಿತ ಪ್ರಾರಂಭವಾಗುತ್ತೆ. ಇದರಲ್ಲಿ ವೀರಭದ್ರ ದೇವರು ಹುಟ್ಟಿದ ಒಂದು ಪವಾಡವನ್ನು, ಹುಟ್ಟಿದ ರೂಪವನ್ನು ಕೊಂಡಾಡ್ತಾರೆ. ಹೂವಿನಗಾಸೆ, ಮಂಜುಳಗಾಸೆ, ಬ್ರಹ್ಮಗಾಸೆ, ವಿಷ್ಣುಗಾಸೆ, ರುದ್ರಗಾಸೆ ಅಂತ ಹೇಳಿ ವೀರಭದ್ರ ಹೋಮದ ಕುಂಡದ ಒಳಗೆ ಹೇಗೆ ಬರ್ತಾರೆ ಅಂತ ವಿವರಣೆ ಕೊಡ್ತಾ ಒಡಪಿನ ಮೂಲಕ ಈ ನೃತ್ಯವನ್ನು ಆರಂಭ ಮಾಡ್ತಾರೆ. ಚಮಾಳ ಕರಡೆಯ ಬಡಿತಕ್ಕೆ ಕುಣಿತ ಸ್ಫೂರ್ತಿ ನೀಡುತ್ತೆ. ಗತಿಗೆ ತಕ್ಕಂತೆ ಅವರು ನೃತ್ಯವನ್ನು ಮಾಡ್ತಾರೆ ಅಂತ ಹೇಳಿದ್ದೆ ಮಕ್ಕಳೇ. ಮತ್ತು ವೀರಭದ್ರನ ಕುಣಿತ ಒಬ್ಬ ವ್ಯಕ್ತಿಯ ಕುಣಿತ ಆಗುತ್ತೆ. ಇದು ವೀರಗಾಸೆ ಸಾಮೂಹಿಕ ನೃತ್ಯ. ವೀರಭದ್ರ ಕುಣಿತಕ್ಕೆ ದಕ್ಷಿಣ ಕರ್ನಾಟಕ ಪ್ರದೇಶದಲ್ಲಿ ಏನಂತ ಹೇಳ್ತಾರೆ ಹೇಳಿದ್ದೆ, ಲಿಂಗಬೀರ, ಲಿಂಗಧೀರ, ಲಿಂಗವೀರ. ಮತ್ತು ಉತ್ತರ ಕರ್ನಾಟಕದಲ್ಲಿ ಪುರವಂತರ ಕುಣಿತ ಅಂತಲೂ ಕೂಡ ಇದು ಜನಪ್ರಿಯವಾಗಿದೆ. ಇದು ವೀರಶೈವ ಸಂಪ್ರದಾಯಕ್ಕೆ ಸೇರಿದಂತಹ ಒಂದು ನೃತ್ಯವಾಗಿದೆ. ಇಷ್ಟು ತಿಳ್ಕೊಳ್ಳಿ ಮಕ್ಕಳೇ. ಮತ್ತು ಜೊತೆಗೆ ಈ ವೀರಗಾಸೆ ನೃತ್ಯವನ್ನು ಎಲ್ಲೆಲ್ಲಿ ಕುಣಿಸ್ತಾರೆ, ಎಲ್ಲೆಲ್ಲಿ ಮನೋರಂಜನೆಗೆ ಬಳಕೆ ಆಗುತ್ತೆ ಅಂದರೆ ಮದುವೆ, ಗೃಹ ಪ್ರವೇಶ, ಜಾತ್ರೆ, ಉತ್ಸವ, ಹಬ್ಬ ಹರಿದಿನ ಇಲ್ಲಿ, ಮತ್ತು ವೀರಭದ್ರನ ಕುಣಿತ ಇಲ್ಲೆಲ್ಲ ಏರ್ಪಡಿಸಿರ್ತಾರೆ ಈ ವೀರಗಾಸೆ ನೃತ್ಯವನ್ನು. ಇದು ಸಾಮಾಜಿಕ ಸಂದರ್ಭದಲ್ಲಿ ಮನೋರಂಜನೆಯಾಗಿ ಬಳಕೆಯಾಗುತ್ತೆ ಮತ್ತು ಕುಣಿತ ನೋಡುವವರಿಗೆ ರೋಮಾಂಚನವನ್ನು ಕೂಡ ಇದು ಉಂಟು ಮಾಡುತ್ತೆ. ಇದಿಷ್ಟು ವೀರಗಾಸೆಗೆ ಸಂಬಂಧಿಸಿದಂತಹ ವಿಷಯವನ್ನು ನಾವು ತಿಳ್ಕೊಂಡ್ವಿ. ವೇಷಭೂಷಣ, ಹೇಗೆ ಯಾವ ರೀತಿ ನೃತ್ಯ ಮಾಡ್ತಾರೆ, ಜೊತೆಗೆ ಅದರ ನೃತ್ಯದ ಹೆಸರಿನ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ ಮಕ್ಕಳೇ. ಈಗ ನಾವು ಕಂಸಾಳೆಯ ಬಗ್ಗೆ ನೋಡೋಣ. ನೋಡಿ, ಇದೆ ಕಂಸಾಳೆ, ಇದ್ರ ಬಗ್ಗೆ ನೋಡೋಣ ನಾವಿವಾಗ. ಕೂಗೋ ಕೂಗೋ ಮಾದೇವನ, ಕೂಗಯ್ಯ ದಂಡು ಮಾದೇವನ, ಕೂಗಿದರೆ ಕುಣಿಯುತ್ತಾ ಬರುವನು ಮಾದೇವ, ಕೂಗಯ್ಯ ಮುದ್ದು ಮಾದೇವನ. ಇದೇ ಕಂಸಾಳೆ ಮಕ್ಕಳೇ, ನೋಡ್ತಾ ಇದ್ದೀರಲ್ವ ಚಿತ್ರದಲ್ಲಿ. ಈ ಕಂಸಾಳೆ ಕೂಡ ಜನಪದ ಕಲೆಗಳಲ್ಲಿ ವಿಶಿಷ್ಟವಾದಂತಹ ಕಲೆ. ಇದು ದಕ್ಷಿಣ ಕರ್ನಾಟಕದ ಜನಪದ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮಾದೇಶ್ವರನ ಕಾವ್ಯವನ್ನು ಹೀಗೆ ಹಾಡ್ತಾ ಕಂಸಾಳೆಯೊಂದಿಗೆ ಕುಣಿತಾ ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಾರಂತೆ. ಜೊತೆಗೆ ಕಂಸಾಳೆ ಮಲೆಯ ಮಾದೇಶ್ವರನ ಭಕ್ತರ ದೇವರಗುಡ್ಡರು ಎಂಬ ಧಾರ್ಮಿಕ ವೃತ್ತಿಗಾಯಕರು ಬಳಸುವಂತಹ ಕಂಚಿನ ತಾಳಗಳು ಇವು. ಈ ತಾಳವನ್ನು ಬಡ್ಕೊಂಡು ಮಾದೇಶ್ವರನ ಭಕ್ತರು ದೇವರನ್ನು ಕೊಂಡಾಡ್ತಾರೆ ಕಂಸಾಳೆಯನ್ನು. ಇದೊಂದು ಧಾರ್ಮಿಕ ಜನಪದ ವಾದ್ಯ ಮಕ್ಕಳೇ. ಈ ಕಂಸಾಳೆ ಕಾಂಸತಾಲ್ಯ ಎಂಬ ಪದದ ತದ್ಭವ ರೂಪವೇ ಕಂಸಾಳೆ. ಕಾಂಸತಾಲ್ಯ ಎಂಬ ಪದದ ತದ್ಭವ ರೂಪವೇ ಕಂಸಾಳೆ. ದೇವರಗುಡ್ಡರು ಇದನ್ನು ಬಿರುದು ಅಂತ ಕೂಡ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಸಾಧಾರಣವಾಗಿ ಬಟ್ಟು ತಾಳಗಳಿಗಿಂತ ಕಂಸಾಳೆ ಗಾತ್ರದಲ್ಲಿ ದೊಡ್ಡದು, ಆಕೃತಿಯಲ್ಲೂ ಕೂಡ ವಿಶಿಷ್ಟ. ಅಂಗೈ ಅಗಲದ ಚಕ್ರಾಕಾರದ ಬಟ್ಟಲು, ಚಿಕ್ಕ ಜಾಗಟೆಯಂತಿರುವ ಮಟ್ಟಸವಾದ ಮೇಲುತಾಳಕ್ಕೆ ಸೇರಿದಂತೆ ಹಿಡಿದುಕೊಳ್ಳಲು ಮಾಡಿಕೊಂಡಿರುವ ಗೊಂಡೇವದ ಕಲಾತ್ಮಕ ಹುರಿ
ಇವು ಕಂಸಾಳೆಯ ಮುಖ್ಯ ಭಾಗಗಳಾಗುತ್ತೆ. ಬಟ್ಟಲನ್ನು ಮೇಲುಮುಖವಾಗಿ ಎಡಗೈ ಮೇಲೆ ಇರಿಸಿಕೊಂಡು ಬಲಗೈ ಹಿಡಿದು ಮೇಲತ್ತಾಳವನ್ನು ಅದರ ಮೇಲೆ ಕುಟ್ಟುತ್ತಾರೆ. ಈ ನಾದದ ಹಿನ್ನೆಲೆಯಲ್ಲಿ ಗುಡ್ಡರು ಹಾಡು ಹೇಳ್ತಾರಂತೆ. ಹಾಡು ಹೇಳ್ಬಿಟ್ಟು ಈ ಬಟ್ಟಲನ್ನೇ, ಈ ಕಂಸಾಳೆಯನ್ನೇ ಅವರು ಮುಂದೆ ಒಡ್ಡುತ್ತಾರೆ. ಕಾಣಿಕೆ ಇಸ್ಕೋಬೇಕಾದ್ರೆ ಗುಡ್ಡರು, ಅಂದರೆ ಈ ಮಲೆ ಮಹದೇಶ್ವರನ ಭಕ್ತರನ್ನ ಗುಡ್ಡರು ಅಂತ ಕರೀತಾರೆ. ಈ ಗುಡ್ಡರು ಕಾಣಿಕೆ ಸ್ವೀಕರಿಸಬೇಕಾದ್ರೆ ಕಂಸಾಳೆ ಬಟ್ಟಲನ್ನೇ ಮುಂದೆ ಒಡ್ಡಿ ಅದ್ರ ಮೇಲೆ ನಾವು ಕಾಯಿನ್ಸ್ ಕಾಣಿಕೆ ಹಾಕಬೇಕು. ಅದನ್ನು ಅವರು ಜೋಳಿಗೆ ಸುರ್ಕೋತಾರಂತೆ. ಇದೊಂದು ಪವಿತ್ರ ಸಾಧನ ಅಂತ ಅವರಿಗೆ ನಂಬಿಕೆ. ಆ ಪವಿತ್ರ ಸಾಧನದ ಮೇಲೆ ಕಾಣಿಕೆಯನ್ನು ಇಸ್ಕೊಂಡು ಅವರು ಹಾಕ್ಕೊಂಡ್ರೆ ಜೋಳಿಗೆಗೆ ಅದು ಮಲೆ ಮಹದೇಶ್ವರನಿಗೆ ಸಮರ್ಪಿತ ಆಗುತ್ತೆ ಅನ್ನೋದೊಂದು ಇವರಿಗೆ ನಂಬಿಕೆ ಇದೆ. ಹೀಗೆ ಗುಡ್ಡರು ಅದನ್ನು ಕೈಗೆತ್ಕೊಳ್ಳೋ ಮೊದಲು, ಕಂಸಾಳೆನ ಕೈಗೆತ್ಕೊಳ್ಳೋ ಮೊದಲು, ಏಳ್ಮಲೆ ಎತ್ತಯ್ಯ ನಮ್ಮಪ್ಪಾಜಿ ಮೈಕಾರ ಮಾದೇವ ನಿನ್ನ ಪಾದವೇ ಗತಿ ಕಣಪ್ಪ ಶರಣು ಶರಣಾರ್ಥಿ ಎಂದು ನಮಸ್ಕರಿಸ್ಕೊಂಡು ಆ ಕಂಸಾಳೆನ ಕಣ್ಣಿಗೊತ್ಕೊಂಡು ಅದನ್ನು ತಗೋತಾರೆ. ಇದನ್ನು ಇದರ ಭಜನೆ ಜಾತ್ರೆ ಸಂದರ್ಭದಲ್ಲಿ ಕೂಡ ಹೇಳ್ತಾರೆ. ವಿಶೇಷ ಸಂದರ್ಭಗಳಲ್ಲಿ, ಹಬ್ಬದ ಆಚರಣೆಗಳಲ್ಲಿ ಮೇಳವನ್ನು ನಡೆಸಲು ಬೀಸು ಕಂಸಾಳೆ ಹಾಡಲು ಮತ್ತು ಕುಣಿಯಲು ಇಲ್ಲಿ ಬಳಸ್ತಾರೆ. ಇದರದೊಂದು ಚಿತ್ರವನ್ನು ನಾನು ತೋರಿಸ್ತೀನಿ ನೋಡಿ. ಕಂಸಾಳೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಕಂಸಾಳೆ ಹಾಡಿಕೊಂಡು ತಾಳದ ಗತಿಗೆ ತಕ್ಕಂತೆ ಅದನ್ನು ಮುಟ್ಟು ಅಂದರೆ ಒಂದ್ರ ಮೇಲೊಂದು ಕುಟ್ಟುತ್ತಾ ಹಾಡ್ತಾರೆ. ಗತಿಗೆ ತಕ್ಕಂತೆ, ತಾಳಕ್ಕೆ ತಕ್ಕಂತೆ ಅವರು ಪದ್ಯದ ರೂಪದಲ್ಲಿ ನಡುವೆ ವಿಶೇಷವಾಗಿ ವಚನದಲ್ಲಿ ನಿರೂಪಣೆ ಮಾಡಿಕೊಂಡು ಪದ್ಯ ಮಾಡಿಕೊಂಡು ಹಾಡ್ತಾರೆ. ಪ್ರತಿ ಸಾಲಿನ ಅಂತ್ಯದಲ್ಲಿ ಆ ಸೊಲ್ಲಿನವರು ಅಂದರೆ ಗ್ರೂಪ್ನವರು ಹೌದೌದು ಕೋರಸ್ ಒಬ್ಬ ಆಡ್ತಾ ಇರ್ತಾನೆ, ಉಳಿದವರೆಲ್ಲ ಹೌದೌದು ಶಿವ ಮಾದೇವ ಅಂತ ಧ್ವನಿಯನ್ನು ಗೂಡಿಸ್ತಾ ಇರ್ತಾರೆ. ಕಥಾವಾಹಿನಿ ನಿರರ್ಗಳವಾಗಿ ಹರಿಯಲು ಪೋಷಕವಾಗಿರುತ್ತೆ. ಒಂದೊಂದು ಪುಟ್ಟ ಪಾದ ಅಂತ್ಯದಲ್ಲಿ ಕಂಸಾಳೆನ ಬಾರಿಸ್ತಾ ಕತೆ ನಿರೂಪಣೆಗೆ ಚೈತನ್ಯ ತುಂಬ್ತಾರೆ. ಹೆಜ್ಜೆಜ್ಜೆಗೂ ಕಂಸಾಳೆ ಮಿಡಿತದ ಜೊತೆಯಲ್ಲಿ ಸಾಗುವ ವಿಸ್ತಾರವಾದ ಗದ್ಯ ಕಥನ ಆಕರ್ಷಕ ಮತ್ತು ಮನಮೋಹಕ. ಇದರಲ್ಲಿ ಮಕ್ಕಳೇ ದೇವರ ಗುಡ್ಡರು ಮಲೆ ಮಹದೇಶ್ವರನ ಕಥೆಯನ್ನು ಪ್ರಧಾನವಾಗಿ ಹಾಡ್ತಾರೆ. ವೀರಗಾಸೆಯಲ್ಲಿ ಹೇಳಿದ್ದೆ ವೀರಭದ್ರನ ವೀರಭದ್ರನ ಕುಣಿತವನ್ನು ಅಲ್ಲಿ ಹಾಡ್ತಾರಲ್ವ. ವೀರಭದ್ರನ ಒಂದು ಪವಾಡವನ ಮಹಿಮೆಯನ್ನು, ಅವನು ಹುಟ್ಟಿದ ಒಂದು ಕಥೆಯನ್ನು ಒಡಪಿನ ರೂಪದಲ್ಲಿ ಹಾಡ್ಕೊಂಡು ಆಡ್ತಾರೆ. ಇಲ್ಲಿ ಕಂಸಾಳೆಯಲ್ಲಿ ನೆನ್ಪಿಟ್ಕೊಳ್ಳಿ, ಮಲೆ ಮಹದೇಶ್ವರನ ಕಥೆಯನ್ನು ಪ್ರಧಾನವಾಗಿ ಹಾಡ್ತಾರೆ. ಇದಲ್ಲದೆ ಪ್ರಿಯಾಪಟ್ಟಣದ ಕಾಳಗ, ಸಾರಂಗಧರ, ಬಿಳಿಗಿರಿ ರಂಗಸ್ವಾಮಿ, ಬೆಟ್ಟದ ಚಾಮುಂಡಿ, ಬಾಲನಾಗಮ್ಮ, ಮುಡುಕುತೊರೆ ಮಲ್ಲಪ್ಪ, ಕೋಳೂರ ಕೊಡಗೂಸು ಮೊದಲಾದ ಲೌಕಿಕ, ಧಾರ್ಮಿಕ, ಐತಿಹಾಸಿಕ ಕಾವ್ಯಗಳನ್ನು ಸಹ ಹಾಡ್ತಾರೆ. ಮಂಟೆಸ್ವಾಮಿ ಕಾವ್ಯವನ್ನು, ಅದರಲ್ಲೂ ಸಿದ್ದಪ್ಪಾಜಿಗೆ ಸಂಬಂಧಿಸಿದ ಕಂಸಾಳೆಯನ್ನು ಕೂಡ ತುಂಬ ಚೆನ್ನಾಗಿ ಹಾಡ್ತಾರಂತೆ. ಬೀಸು ಕಂಸಾಳೆ ದೇವರ ಗುಡ್ಡರ ವಿಶಿಷ್ಟವಾದ ನೃತ್ಯ. ಕರ್ನಾಟಕದ ಜನಪದಗಳಲ್ಲಿ ಅಪೂರ್ವವಾದದ್ದು. ತಾರ್ಬಟ್ಲು, ತಟ್ಬಟ್ಲು ಅಂತ ಮುಂತಾದಂತಹ ಬಗೆಗಳು ಇಲ್ಲಿ ನಾವು ನೋಡ್ಬೋದು. 4 ಮಂದಿ ಗುಡ್ಡರು ಒಂದು ಕಡೆ ನಿಂತು ಲಿಂಗ ಬಾ ಮುದ್ದು ಲಿಂಗ ಬಾ ನನ್ನ ಮುದ್ದು ಮಾದಯ್ಯ ಬಾ ಅಂತ ಹಾಡ್ತಾರೆ. ಕಂಸಾಳೆ ಹಿಡಿದ ಗುಡ್ಡ ತಾಳಕ್ಕೆ ತಕ್ಕಂತೆ ಬಾರಿಸ್ಕೊಂಡು ಕುಣಿತಾನೆ. ತಲೆ ಮೇಲೆ, ಬೆನ್ನಿಂದೆ, ಹಿಂದೆ, ಕಾಲು ಕೆಳಗೆ ನಿಂತು ಬಾಗಿ ಬಳುಕ್ಕೊಂಡು ಬೇರೆ ಬೇರೆ ಶೈಲಿಯಲ್ಲಿ ನರ್ತಿಸ್ತಾರೆ. ತುಂಬ ಅದ್ಭುತವಾಗಿರುತ್ತೆ ಮಕ್ಕಳೇ. ದಸರಾ ಉತ್ಸವದಲ್ಲಿ ಮುರುಘೇಸ್ವಾಮಿ ಮಠದಿಂದ ಮೆರವಣಿಗೆ ಹೊರಡುತ್ತಲ್ಲ, ಮುಂದಿನ ಬಾರಿ ಖಂಡಿತ ನೀವು ಇದನ್ನೆಲ್ಲ ಕೂಡ ದಸರಾ ಮೆರವಣಿಗೆಯಲ್ಲಿ ವೀಕ್ಷಿಸಿ. ತುಂಬ ಮನಸ್ಸಿಗೆ ಮನೋರಂಜನೆ ಮತ್ತು ರೋಮಾಂಚನವನ್ನು ಉಂಟು ಮಾಡುತ್ತೆ. ಒಮ್ಮೊಮ್ಮೆ ಇಬ್ಬರು ಗುಡ್ಡರು ಕೂಡ ಕಲೆತು ಅಂದರೆ ಸೇರಿಕೊಂಡು ನೃತ್ಯ ಮಾಡ್ತಾರೆ. ಒಬ್ಬರು ಕಂಸಾಳೆಗೆ ಒಬ್ಬರು ಕುಟ್ತಾ ಕುಣಿಯುವಂತಹ ಈ ಕಂಸಾಳೆ ನೃತ್ಯ ತುಂಬ ಅಟ್ರಾಕ್ಟಿವ್, ಅಂದರೆ ತುಂಬ ಆಕರ್ಷಕವಾಗಿರುತ್ತೆ ಮಕ್ಕಳೇ. ಹೀಗೆ ನೆಕ್ಸ್ಟ್ ನೋಡೋಣ. ಈಗ ಡೊಳ್ಳು ಕುಣಿತ. ಕಂಸಾಳೆ ಆಯಿತು, ವೀರಗಾಸೆ ಆಯಿತು, ಈಗ ಡೊಳ್ಳು ಕುಣಿತ ನೋಡುವ. ಡೊಳ್ಳು ಕುಣಿತ ಕೂಡ ಜನಪದ ಕಲೆಗಳಲ್ಲಿ ವಿಶಿಷ್ಟವಾದದ್ದು. ಇದೊಂದು ವಾದ್ಯ ಪ್ರಧಾನ ಕಲೆ. ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಹಾಲುಮತ ಸಮುದಾಯದ ಕುಣಿತ. ನೆನ್ಪಿಟ್ಕೊಳ್ಳಿ, ವೀರಗಾಸೆ ವೀರಭದ್ರಂದು, ಕಂಸಾಳೆ ಮಲೆ ಮಹದೇಶ್ವರಂದು. ಈ ಡೊಳ್ಳು ಕುಣಿತ ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದಂತಹ ಹಾಲುಮತ ಸಮುದಾಯದ ಕುಣಿತ. ಡೊಳ್ಳು ಚರ್ಮವಾದ್ಯ ನೋಡಿ, ಪಿಕ್ಚರಲ್ಲಿ ಕಾಣ್ತಾ ಇದೆ ಅಲ್ವಾ. ಪೊಳ್ಳು ಪಗಡದ 2 ಬಾಯಿಗೆ ತೊಗಲು ಅಂದರೆ ಚರ್ಮವನ್ನು ಹೊದಿಸ್ಬಿಟ್ಟು 2 ಪರಡೆಗಳನ್ನು ಹಗ್ಗದಿಂದ ಬಿಗಿದಿಟ್ಟಿರ್ತಾರೆ.
ಇದನ್ನು 2 ಕೈಯಿಂದನೂ ಕೂಡ ಬಾರಿಸ್ಬೋದು. ಬಲಗೈಯಲ್ಲಿ ಬಾರಿಸೋಕ್ಕೆ ಗುಣಿ ಸ್ಟಿಕ್ ಥರ ಇದೆ ಅಲ್ಲ, ಅದು ಗುಣಿಯಿಂದ ಬಾರಿಸಿದ ಗತಿಗೆ ಹೊಂದಿಗೆ ಮ್ಯಾಚ್ ಆಗೋದು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಎಡಗೈಯಲ್ಲಿ ಕೈಯಲ್ಲಿ ಬಾರಿಸ್ತಾರೆ. ಇದು ಭರಮದೇವರ ಬ್ರಹ್ಮ ಪಲ್ಲಕ್ಕಿ ಉತ್ಸವ ಕಾಲಕ್ಕೆ ಡೊಳ್ಳು ಬಾರಿಸ್ತಾರೆ, ನೆನ್ಪಿಟ್ಕೊಳ್ಳಿ. ಸಾಮಾನ್ಯವಾಗಿ ಡೊಳ್ಳು ಬಾರಿಸೋರು ದೇಹದ ಮೇಲು ಭಾಗಕ್ಕೆ ಕರಿಯ ಕಂಬಳಿ ಕಾಣಿಸ್ತಾ ಇದೆ ಅಲ್ಲ, ಕರಿ ಕಂಬಳಿ ಹೊತ್ಕೊಂಡು ಸೊಂಟದ ಭಾಗಕ್ಕೆ ಮೊಣಕಾಲು ಬರೋಂತೆ ಕಚ್ಚೆ ಪಂಚೆನ ಉಟ್ಕೊಂಡಿರ್ತಾರೆ. ಕೆಲವೊಮ್ಮೆ ಹುಲಿ ಚರ್ಮದ ರೀತಿ ಉಡುಪನ್ನು ಕೂಡ ಧರಿಸಿರ್ತಾರೆ. ಕುಣಿತದ ಕಾಲಕ್ಕೆ ವಾದ್ಯಗಾರರು ಹಸಿರು ಇಲ್ಲವೇ ಕೆಂಪು ಬಣ್ಣದ ಗಗ್ಗರಿಯನ್ನು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ ತೊಡ್ತಾರೆ. 2 ಕೈಗಳಲ್ಲೂ ಅದೇ ಬಣ್ಣದ ಕರವಸ್ತ್ರವನ್ನು ಹಿಡ್ಕೊಂಡಿರ್ತಾರೆ. ಕುಣಿತಕ್ಕೆ ಹಿನ್ನೆಲೆಯಾಗಿ ಕರೆಕ್ಟಾಗಿ ಡೊಳ್ಳು, ತಾಳ, ಕೊಳಲು ಎಲ್ಲ ಇರುತ್ತೆ. ಶ್ರಾವಣ ಸೋಮವಾರ ಅಮಾವಾಸ್ಯೆ ದಿನ ಯುಗಾದಿಯಂದು ಪಲ್ಲಕ್ಕಿ ಉತ್ಸವದ ತರುವಾಯ ಭರಮದೇವರ ಗುಡಿ ಮುಂದೆ ಡೊಳ್ಳಿನ ಕಾರ್ಯಕ್ರಮ ನಡೆಯುತ್ತೆ. ಹಿಮ್ಮೇಳ ಮುಮ್ಮೇಳದಲ್ಲಿ ತಾಳ ಕೊಳಲು ಬಾರಿಸ್ಕೊಂಡು ಹಾಡಿನ ಭಾಗವನ್ನು ಹೇಳ್ತಾರೆ. ಸಾಮಾನ್ಯವಾಗಿ ಹಾಡಿನ ವಿಷಯ ದೈವ ಮಹಿಮೆ ಅಥವಾ ದೈವ ಭಕ್ತರ ಕಥೆ ಆಗಿರುತ್ತೆ ಮಕ್ಕಳೇ. ಸ್ವಾಮಿ ನಮ್ಮಯ್ಯ ದೇವರು ಬಂದಾನ ಬನ್ನೀರೆ, ಗುರುವೇ ನಮ್ಮಯ್ಯ ದೇವರು ಬಂದಾನ ಬನ್ನೀರೆ ಅಂತ ಬೀರೇಶ್ವರನ ಬಗ್ಗೆ ಹಾಡು ಹೇಳ್ಕೊಂಡು ಸಂದೇಶವನ್ನು ಸಾರ್ತಾರೆ. ಈ ಡೊಳ್ಳು ಕುಣಿತದಲ್ಲಿ ಹಲವಾರು ಕಸರತ್ತುಗಳೇ ಅಲ್ಲದೆ ಕುದುರೆ ಕುಣಿತ, ಕೋಲ್ ಕುಣಿತ, ಸಾರು ಕುಣಿತ, ಹುಚ್ಚೆಳ್ ಬಡಿತ, ಕೈಬಾರಿಕೆ, ಒಂದೆಜ್ಜೆ, ಎರಡೆಜ್ಜೆ ಕುಣಿತ, ಜೋಡು ಸಾಲಿನ ಜಗ್ಗಿನ ಕೈ ಮೊದಲಾದ ವೈವಿಧ್ಯ ಕುಣಿತಗಳಿದೆ ಮಕ್ಕಳೇ. ಬೀರಪ್ಪನ ಡೊಳ್ಳು ಎಂದೇ ಬೆಳೆದು ಬಂದ ಈ ಅದ್ಭುತ ಕಲೆ ಧಾರ್ಮಿಕತೆಯ ಆವರಣದಿಂದ ಹೊರಬಂದು ಲೌಕಿಕ ಉತ್ಸವಗಳಿಗೆ ತೆರೆದುಕೊಂಡಿದೆ. ಲೌಕಿಕ ಉತ್ಸವ ಅಂದರೆ ಹೇಳಿದ್ನಲ್ಲ, ದಸರಾ ಮೆರವಣಿಗೆಗಳಿಗೆ ನಾವು ಮೈಸೂರಲ್ಲೂ ಕೂಡ ನೋಡ್ಬೋದು, ನಮ್ಮ ದುರ್ಗದಲ್ಲೂ ಕೂಡ ನೋಡ್ಬೋದು. ಮುಂದಿನ ಬಾರಿ ಖಂಡಿತ ನೀವು ದುರ್ಗದಲ್ಲಿ ದಸರಾ ಉತ್ಸವದಲ್ಲಿ ಪಾಲ್ಗೊಂಡು ಎಲ್ಲ ಬರುವಂತಹ ಕಾರ್ಯಕ್ರಮಗಳನ್ನು, ಮೆರವಣಿಗೆಯಲ್ಲಿ ಬರುವಂತಹ ಎಲ್ಲ ಜನಪದ ಕಲೆಗಳನ್ನು ನೀವು ವೀಕ್ಷಿಸಿ ಮಕ್ಕಳೇ. ಪ್ರತಿಯೊಂದು ಕೂಡ ನಾವಲ್ಲಿ ಕಾಣಬಹುದು. ಇದು ಡೊಳ್ಳು ಕುಣಿತದ ಬಗ್ಗೆ ತಿಳ್ಕೊಂಡ್ವಿ ಮಕ್ಕಳೇ. ಈಗ ನೋಡೋಣ ಯಕ್ಷಗಾನ. ನೋಡಿ ಎಷ್ಟು ಪಿಕ್ಚರಲ್ಲೇ ನೋಡ್ಬೋದಲ್ವ, ಎಷ್ಟು ವೈಶಿಷ್ಟ್ಯಪೂರ್ಣವಾಗಿದೆ ಅಲ್ವಾ. ಒಂದು ಅವರ ಮೇಕಪ್ ಆಗಿರ್ಬೋದು, ಉಡುಗೆ ತೊಡುಗೆ ಆಗಿರ್ಬೋದು. ಯಕ್ಷಗಾನ ನೃತ್ಯ ಪ್ರಧಾನ ಕಲೆಯಾಗಿದೆ ಮಕ್ಕಳೇ. ಪ್ರಾರಂಭದಲ್ಲಿ ಇದು ದೇಸಿ ಕಲೆಯಾಗಿದ್ದು ಅನಂತರ ಶಾಸ್ತ್ರದ ಚೌಕಟ್ಟಿನಿಗೆ ಒಳಪಟ್ಟಿದೆ ಮಕ್ಕಳೇ. ಈಗ ಮೊದಲಿಗೆ ನಾವು ತಿಳ್ಕೊಂಡ್ವಿ ವೀರಗಾಸೆ, ನೆಕ್ಸ್ಟ್ ತಿಳ್ಕೊಂಡ್ವಿ ಕಂಸಾಳೆ, ಮತ್ತು ನಾವು ಡೊಳ್ಳು ಕುಣಿತದ ಬಗ್ಗೆ ಏನು ಕೂಡ ತಿಳ್ಕೊಂಡ್ವಿ ಅಲ್ವಾ ಮಕ್ಕಳೇ. ಆ 3ನ ತಿಳ್ಕೊಂಡು ಈಗ ಯಕ್ಷಗಾನಕ್ಕೆ ನಾವು ಬರ್ತಾ ಇದ್ದೀವಿ. ಈ ಯಕ್ಷಗಾನದಲ್ಲಿ ಅನೇಕ ಕೆಲವು ಪ್ರಭೇದ ಅಂದರೆ ಬೇರೆ ಬೇರೆ ಟೈಪ್ಸ್ ಇದೆ. 3 ಶೈಲಿ ಅಂತೆ ನೋಡಿ. ತೆಂಕುತಿಟ್ಟು, ಬಡಗುತಿಟ್ಟು, ಬಡಗುತಿಟ್ಟು, 3 ನೆನ್ಪಿಟ್ಕೊಳ್ಳಿ. ಪ್ರತಿಯೊಂದರಲ್ಲೂ ವಿಭಾಗ ಇದೆ. ಯಕ್ಷಗಾನದಲ್ಲಿ 3: ತೆಂಕುತಿಟ್ಟು, ಬಡಗುತಿಟ್ಟು, ಬಡಗುತಿಟ್ಟು. ಯಕ್ಷಗಾನಕ್ಕೆ ದಶಾವತಾರ, ಬಯಲಾಟ, ಭಾಗವತರಾಟ ಅಂತ ಕೂಡ ಹೆಸರಿದೆ. ಇದನ್ನು ಬಯಲಿನಲ್ಲಿ ಆಡ್ತಾರೆ, ಓಪನ್ ಫೀಲ್ಡಲ್ಲಿ ಆಡ್ತಾರೆ. ಆದ್ದರಿಂದ ಅದು ಬಯಲಾಟ ಅಂತ ಹೆಸರು. ಯಕ್ಷಗಾನ ಕಲಿಸುವವನೇ ಭಾಗವತನಾಗಿರ್ತಾನೆ, ಅದಕ್ಕೆ ಅದನ್ನು ಭಾಗವತರಾಟ ಅಂತ ಕೂಡ ಕರೀತಾರೆ. ಗೀತ, ಕುಣಿತ, ವೇಷಭೂಷಣ, ಮಾತುಗಾರಿಕೆ, ವಾದ್ಯ ಎಲ್ಲ ಕೂಡ ಇದರ ಪಂಚ ಅಂಗಗಳಾಗಿರುತ್ತೆ. ಅಂದರೆ ಹಾಡಿರುತ್ತೆ, ಡ್ಯಾನ್ಸ್ ಇರುತ್ತೆ, ವೇಷಭೂಷಣ ಕಲರ್ಫುಲ್ಲಾಗಿ ಡ್ರೆಸ್ ಮಾಡ್ಕೊಂಡಿರ್ತಾರೆ, ಮತ್ತು ಮಾತುಗಾರಿಕೆ ಡೈಲಾಗ್ಸ್ ಇರುತ್ತೆ, ಮತ್ತು ವಾದ್ಯ ಇನ್ಸ್ಟ್ರೂಮೆಂಟಲ್ ಕೂಡ ಇಲ್ಲಿ ಬಳಸ್ತಾರೆ. ಅದಕ್ಕೆ ಇದು ಪಂಚ ಅಂಗಗಳಂತೆ ಯಕ್ಷಗಾನದಲ್ಲಿ. ಯಾವ್ಯಾವುದು? ಗೀತ, ಕುಣಿತ, ವೇಷಭೂಷಣ, ಮಾತುಗಾರಿಕೆ, ವಾದ್ಯ. ಈ ಆಟ ಆಡಿಸೋ ಸ್ಥಳವನ್ನೇ ನಾವು ರಂಗಸ್ಥಳ ಅಂತ ಕರಿತೀವಿ, ಸ್ಟೇಜ್ನ. ಅದನ್ನು ಮೊದಲಿಂದನೂ ಕೂಡ ಬಿದ್ರು ಮತ್ತು ಕಂಬಗಳನ್ನು ಕಟ್ಟಿ ಮಾವಿನ ತೋರಣಗಳಿಂದೆಲ್ಲ ಅಲಂಕರಿಸಿರ್ತಾರೆ ರಂಗಸ್ಥಳವನ್ನು. ಅಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಹಾರ್ಮೋನಿಯಮು, ತಬಲ ಇವೆಲ್ಲ ಬಾರಿಸೋರಿಗೆ ಹಿಮ್ಮೇಳದಲ್ಲಿ ಆಸನ ವ್ಯವಸ್ಥೆ ಇರುತ್ತೆ, ಕೂತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿರ್ತಾರೆ. ತೆಂಕುತಿಟ್ಟಿನ ಚಂಡೆವಾದಕನಿಗೆ ಕೂತ್ಕೊಳ್ಳೋಕ್ಕೆ ಪ್ಲೇಸ್ ಇರಲ್ಲ, ಪಾತ್ರಧಾರಿಗಳಿಗೆ ಮಾತ್ರ ಒಂದು ಸಿಂಹಾಸನ ಇರುತ್ತೆ. ಬಡಗುತಿಟ್ಟಿನಲ್ಲಿ ಇದರ ಬದಲಿಗೆ ರಥದ ಆಕೃತಿಯ ಆಸನವನ್ನು ಸಾಂಪ್ರದಾಯಿಕವಾಗಿ ಬಳಸ್ತಾರೆ. ಏನೇನೆಲ್ಲ ಇದರಲ್ಲಿ ವಾದ್ಯ ಬಳಸ್ತಾರೆ ಅಂದರೆ ಚಂಡೆ, ಮದ್ದಳೆ, ಶ್ರುತಿ, ತಾಳ, ಜಾಗಟೆ, ಇವಿಷ್ಟು ಯಕ್ಷಗಾನದಲ್ಲಿ ಬಳಸ್ತಾರೆ ಮಕ್ಕಳೇ. ಯಕ್ಷಗಾನದಲ್ಲಿ ಬಳಸೋ ವೇಷಭೂಷಣಗಳು ತಿಟ್ಟು ಮತ್ತು ಪಾತ್ರಕ್ಕನುಗುಣವಾಗಿ ವೈವಿಧ್ಯಮಯ, ಡಿಫ್ರೆಂಟ್ ಆಗಿರುತ್ತೆ. ತೆಂಕಿನಲ್ಲಿ ಅರ್ಥಗಾರಿಕೆ ಪ್ರಾಧಾನ್ಯ ಇದ್ದು ದೊಡ್ಡ ದೊಡ್ಡ ಹೆಜ್ಜೆ ಹಾಕಿ ಗಿರ್ಕಿ ಹೊಡಿತಾರೆ. ಅಂತಂದರೆ ಗಿರ್ಕಿ ಹೊಡೆಯೋದು ಅಂತಂದರೆ ಸುತ್ತುತ್ತಾರೆ,
ಗಿರಿಗಿಟ್ಲೆ ಥರ ಸುತ್ತಿ 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 ಗಿರಿಕಿ ಹೊಡಿತಾರಂತೆ. ಮತ್ತು ಇದು ಅದರ ವೈಶಿಷ್ಟ್ಯ. ಬಡಗಿನ ಕುಣಿತದಲ್ಲಿ ಅಭಿನಯ ಅಂದರೆ ಆ್ಯಕ್ಟಿಂಗಿಗೆ ಇಂಪಾರ್ಟೆನ್ಸ್ ಇರುತ್ತೆ. ಮತ್ತು ಚಕ್ರಮಂಡಿ ಕುಣಿತ ಇರುತ್ತೆ. ಚಕ್ರಮಂಡಿ ಅಂದರೆ ನೀಲ್ ಡೌನ್ ಮಾಡಿಬಿಟ್ಟು ತಿರುಗೋದು, ತಿರುಗಿ 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 ಡೈಲಾಗ್ಸ್ ಹೇಳ್ಕೊಂಡು ಡ್ಯಾನ್ಸ್ ಮಾಡೋದು. ಹಾಡುಗಾರಿಕೆ ಕುಣಿತ ಯಕ್ಷಗಾನದ ಪ್ರಮುಖ ಅಂಗ ಇರುತ್ತೆ. ಅಷ್ಟೇ ಅಲ್ಲ, ಅಭಿನಯ, ಜಿಗಿತ, ಜಂಪ್ ಮಾಡ್ಕೊಳ್ತಾ ಇರ್ತಾರೆ, ಸಂಭಾಷಣೆ, ಡೈಲಾಗು, ಹುಬ್ಬು ಚಲನೆ, ಐಬ್ರೋ ಮೂಮೆಂಟ್ಸ್ ಕೂಡ ಇಲ್ಲಿ ಪ್ರೇಕ್ಷಕರನ್ನ, ಆಡಿಯನ್ಸ್ನ ತನ್ಮಯ ಮಾಡಿಬಿಡತ್ತಂತೆ. ನವರಸಗಳಿಗೆ ಇಲ್ಲಿ ಅವಕಾಶವಿದೆ. ಮತ್ತು ಎಲ್ಲ ಥರ ಶಾಂತರಸ, ಕೋಪ, ವೀರರಸ ಮತ್ತು ವಿನೋದ, ಹೀಗೆ ಎಲ್ಲ ನವರಸಗಳಿಗೂ ಕೂಡ ಇಲ್ಲಿ ಅವಕಾಶ ಇದೆ. ರಾಮಾಯಣ ಮಹಾಭಾರತದ ಸ್ಟೋರಿ ತೊಗೊಂಡು ಇಲ್ಲಿ ಮಾಡ್ತಾರೆ. ಕಾಳಗ, ಸಂಹಾರ, ಕಲ್ಯಾಣ ಎಲ್ಲ ಸಂಬಂಧಪಟ್ಟ ಪ್ರಸಂಗಗಳನ್ನು ಈ ಯಕ್ಷಗಾನದಲ್ಲಿ ನೋಡ್ಬೋದು ನಾವು. ರಂಗಸ್ಥಳ ಸಮೀಪನೇ ಒಂದು ನೇಪಥ್ಯ ಚೌಕಿ ಅಂದರೆ ಬಣ್ಣದ ಮನೆ ಇರುತ್ತೆ. ಅಲ್ಲಿ ಎಲ್ಲ ಪಾತ್ರಧಾರಿಗಳು ಆಗಮಿಸಿರ್ತಾರೆ. ಅವ್ರವ್ರ ಬಣ್ಣ ಅವರವರೇ ಹಚ್ಕೊಳ್ತಾರೆ. ಅಲ್ಲಿ ಗಣಪತಿ ಪೂಜೆ ನಡೆಯುತ್ತೆ ಫಸ್ಟು. ನಂತರ ಕೋಡಂಗಿಗಳು ಅಂದರೆ ಆ್ಯಕ್ಟ್ ಮಾಡೋರು ರಂಗ ಪ್ರವೇಶ ಮಾಡ್ತಾರೆ. ಗಣಪತಿ ಸ್ತುತಿ ಬಳಿಕ ವಿಷ್ಣು, ಪರಮೇಶ್ವರ, ದುರ್ಗೆ ಎಲ್ಲ ದೇವರುಗಳನ್ನ ನೆನೆಸ್ಕೋತಾರೆ ಭಾಗವತರು. ಹಾಡಿನ ನಂತರ ಭಾಗವತರಿಂದ ಸಭಾವಂದನೆ ಆಗುತ್ತೆ. ಕೋಡಂಗಿಗಳು ಅಂದರೆ ಆ್ಯಕ್ಟ್ ಮಾಡೋಂಥವ್ರು ಸ್ಟೇಜ್ ಮೇಲೆ ಬಂದು ಕುಣಿದು ಕುಪ್ಪಳಿಸಿ ಪ್ರೇಕ್ಷಕರನ್ನು ರಂಜಿಸ್ತಾರೆ. ಅನಂತರ ಬಾಲಗೋಪಾಲನ ಆಗಮನ. ಇಲ್ಲಿ ಏನು ಗೊತ್ತಾ ವಿಶೇಷ, ಗಂಡು ಮಕ್ಕಳೇ ಹೆಣ್ಮಕ್ಳ ವೇಷ ಹಾಕ್ಕೊಂಡು ಕುಣಿಯೋದೇ ಇಲ್ಲಿನ ಯಕ್ಷಗಾನದ ವಿಶೇಷ. ಇದನ್ನು ಪೂರ್ವರಂಗ ಎಂದು ಕರೆಯಲಾಗುವ ಬಾಲಗೋಪಾಲ ಸ್ತ್ರೀ ವೇಷಗಳ ಉದ್ದೇಶ ಎಲ್ಲವೂ ಕೂಡ ಪ್ರೇಕ್ಷಕರನ್ನ ಮಾನಸಿಕವಾಗಿ ರಂಜಿಸುತ್ತೆ. ಪುನಃ ದೇವತಾ ಸ್ತುತಿ ಆದ ನಂತರ ಪ್ರಸಂಗಕ್ಕೆ ಸಂಬಂಧಿಸಿದಂತೆ ಒಡ್ಡೋಲಗ ಆರಂಭವಾಗುತ್ತೆ. ತುಂಬ ಚೆನ್ನಾಗಿ ರಂಗಸ್ಥಳಕ್ಕೆ ವಂದಿಸಿ ಕುಣಿದು ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸ್ತಾರೆ. ಅದರಲ್ಲಿ ಹೆಚ್ಚಾಗಿ ಕೃಷ್ಣಾರ್ಜುನ ಕಾಳಗ, ಕರ್ಣಾರ್ಜುನ ಕಾಳಗ, ಬಭ್ರುವಾಹನ ಕಾಳಗ, ಸುಧನ್ವಾರ್ಜುನ ಕಾಳಗ ಇವೆಲ್ಲ ಕೂಡ ವೀರರಸ ಪ್ರಧಾನವಾದ, ಅಂದರೆ ಇದರಲ್ಲೆಲ್ಲ ವೀರತನವನ್ನು ತೋರಿಸ್ತಾರೆ. ಚಂದ್ರಾವಳಿ ವಿಲಾಸ, ರತಿ ಕಲ್ಯಾಣ, ರತ್ನಾವತಿ ಕಲ್ಯಾಣ ಇವೆಲ್ಲ ಶೃಂಗಾರ ರಸ, ಪ್ರೀತಿಗೆ ಸಂಬಂಧಿಸುವಂಥದ್ದು ಇದೆಲ್ಲ. ಇದಲ್ಲದೆ ಪ್ರಸಿದ್ಧ ಕ್ಷೇತ್ರ ಮಹಾತ್ಮೆಗಳು ಕೂಡ ನಾವಿದರಲ್ಲಿ ನೋಡ್ಬೋದಂತೆ. ಹನುಮನಾಯಕ, ಕುಬ್ಜೆ, ಚಾರಕ, ವನಪಾಲಕ ಇವರೆಲ್ಲ ಪಾತ್ರ ಹಾಸ್ಯ ರೂಪದಲ್ಲಿ ಯಕ್ಷಗಾನದ ಮೂಲಕ ಕಾಣಿಸ್ಕೊಳ್ಳುತ್ತಂತೆ. ಈ ಯಕ್ಷಗಾನದಲ್ಲಿ ತುಂಬ ಕಲಾತ್ಮಕವಾದ ಬಣ್ಣದ ವೇಷ. ಇಂಥ ಬೃಹತ್ ವೇಷಗಳು ಸಾಮಾನ್ಯವಾಗಿ ನಡುರಾತ್ರಿಯಲ್ಲಿ, ರಾತ್ರಿಯೆಲ್ಲ ನಡೆಯುತ್ತೆ. ಇದು ರಾಕ್ಷಸ ವೇಷಗಳು. ಕೆಲವೊಮ್ಮೆ ಅಲ್ಲಿ ಆಡಿಯನ್ಸ್ ಕೂತಿರ್ತಾರಲ್ಲ, ಅವ್ರ ಮಧ್ಯದಿಂದನೇ ಈ ರಾಕ್ಷಸ ವೇಷಧಾರಿಯವರು ಪ್ರವೇಶ ಮಾಡ್ತಾರಂತೆ. ಎರಡು ಕೈಯಲ್ಲೂ ಕೂಡ ದೀವಿಟಿಗೆ, ದೀಪದ ಒಂದು ಸ್ಟಿಕ್ನ ಇಟ್ಕೊಂಡು ಪ್ರೇಕ್ಷಕರ ಮಧ್ಯದಿಂದನೇ ಅವರು ಜ್ವಾಲೆ ಎಬ್ಬಿಸ್ಕೊಂಡು ಬಂದುಬಿಡ್ತಾರಂತೆ. ಎಷ್ಟೋ ಸಲ ಅರೆ ನಿದ್ರೆ ಮಾಡ್ತಾರಂತ ಪ್ರೇಕ್ಷಕರು ಎದುರುಕೊಂಡು ಎದ್ಬಿಡ್ತಾರಂತೆ. ಚಂಡೆ ಬಡಿತ ರಾಕ್ಷಸರ ಕೂಗಿಗೆ ಪ್ರಧಾನ ಪಾತ್ರಗಳು ಭಾಗವತರ ಮೂಲಕ ಪರಿಚಯವನ್ನು ಮಾಡಿಕೊಳ್ತಂತೆ. ಹೀಗೆ ಯಕ್ಷಗಾನ ಜನರಲ್ಲಿ ಧಾರ್ಮಿಕ ಮತ್ತು ನೀತಿ ಪ್ರಜ್ಞೆಯನ್ನು ಬೆಳೆಸೋಕ್ಕೆ ಸಹಕಾರಿಯಾಗಿದೆ. ಯಕ್ಷಗಾನ ಪ್ರಸಂಗ ರಚಿಸಿದವರು ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲನೆ ತತ್ವಗಳನ್ನು ಪ್ರಸಂಗದಲ್ಲಿ ಅಳವಡಿಸ್ಕೊಂಡಿರ್ತಾರೆ ಮಕ್ಕಳೇ. ಹೀಗೆ ಯಕ್ಷಗಾನ ಜನಪದ ಕಲೆಗಳಲ್ಲಿ ತುಂಬ ವಿಶಿಷ್ಟವಾದುದು. ಹೀಗೆ ನಾವು ಜನಪದ ಕಲೆಗಳಲ್ಲಿ ಕೆಲವು ಮುಖ್ಯ ಕಲೆಗಳ ಪರಿಚಯವನ್ನು ಮಾಡಿಕೊಂಡ್ವಿ ಅಲ್ವಾ. ಮೊದಲಿಗೆ ವೀರಗಾಸೆ, ವೀರಶೈವ ಸಂಪ್ರದಾಯಕ್ಕೆ ಸೇರಿದ್ದು. ನಂತರ ಕಂಸಾಳೆ, ಇದು ಮಹದೇಶ್ವರ ಕಾವ್ಯವನ್ನು ಹಾಡುವಂತಹದ್ದಾಗಿತ್ತು. ಡೊಳ್ಳು ಕುಣಿತ, ವೀರೇಶ್ವರ ದೇವರನ್ನು ಕೊಂಡಾಡಿಕೊಂಡು ಆಡುವಂತಹ ಹಾಲುಮತ ಸಮುದಾಯದ ಕುಣಿತ ಅಂತ ನಾವು ನೋಡ್ತಾ ಹೋದ್ವಿ. ಮತ್ತು ಯಕ್ಷಗಾನ ಕೂಡ ನೃತ್ಯ ಪ್ರಧಾನವಾದ ಕಲೆ. ಇದರಲ್ಲಿ 5 ಅಂಗ ಇರುತ್ತೆ. ಯಾವ ರೀತಿ ಅವರು ವೇಷಭೂಷಣವನ್ನು ಧರಿಸಿಕೊಂಡು ಯಕ್ಷಗಾನ ಕಲಾತ್ಮಕವಾಗಿ, ಬಣ್ಣದ ವೇಷವೇ ಇಲ್ಲಿ ಮುಖ್ಯವಾಗಿರುತ್ತೆ. ಅಭಿನಯ, ಜಿಗಿತ, ಸಂಭಾಷಣೆ, ಉಬ್ಬುಗಳ ಚಲನೆ, ಕುಣಿತ ಎಲ್ಲವೂ ಕೂಡ ಇದರಲ್ಲಿ ಪ್ರಮುಖ ಅಂಗಗಳು. ಹೀಗೆ ಎಲ್ಲ ನಾವು ವೀರಗಾಸೆ, ಡೊಳ್ಳು ಕುಣಿತ, ಕಂಸಾಳೆ, ಯಕ್ಷಗಾನ ಇವಿಷ್ಟರ ಬಗ್ಗೆಯೂ ಕೂಡ ನಾವು ಈ ಜನಪದ ಕಲೆಗಳ ಬಗ್ಗೆ ತಿಳ್ಕೊಂಡು ಜನಪದ ಕಲೆಗಳ ವೈಭವವನ್ನು ನಾವು ನೋಡಿದ್ವಿ ಅಲ್ವಾ ಮಕ್ಕಳೇ. ಮತ್ತು ಇನ್ನೊಂದು ಸಲ ಎಲ್ಲ ಪಾಠಗಳನ್ನು ಓದ್ಕೊಳ್ಳಿ. ಎಲ್ಲಿ ಏನು ಅರ್ಥ ಆಗಿಲ್ಲ ಮತ್ತೊಮ್ಮೆ ಕೇಳಿ, ನಾನು ಖಂಡಿತ ನಿಮಗೆ ಹೇಳ್ಕೊಡ್ತೀನಿ. ಮುಂದಿನ ತರಗತಿಯಲ್ಲಿ ನಿಮಗೆ ಪ್ರಶ್ನೋತ್ತರವನ್ನು ಕಳಿಸ್ಕೊಡ್ತೀನಿ ಮಕ್ಕಳೇ. ಧನ್ಯವಾದಗಳು.